ಏನಾಯ್ತತ್ತೆ? ನನಗೆ ಈ ಹಾಲು ಬೇಡ. ಆ ಹಾಲೇ ಒಳ್ಳೇದನ್ಸುತ್ತೆ. ಅತ್ತೆ ಏನಾಯ್ತು ನಿಮ್ಗೆ? ಯಾಕೆ ಹೀಗ್ ಮಾಡ್ತಿದ್ದೀರಾ? ಮಾಮ್, ಐ ಓಕೆ? ಮತ್ ಯಾಕೆ ಮಾಮ್ ಅದು ಬೇಕು ಇದು ಬೇಡ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಯಾವ ಹಾಲು ಕುಡಿದ್ರೂ ನಿಮ್ಗೆ ಎನರ್ಜಿ ಬಂದೇ ಬರುತ್ತೆ. ಸುಮ್ಮನೆ ಕುಡೀರಿ. ನನಗೆ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ. ಹಾಲು ಕುಡಿಯೋದೇ ಬೇಡ ಅನ್ನಿಸ್ತಿದೆ ವಿಶಾಲ್. ನಿಮಗ್ ಬೇಡ ಅಂದ್ರೆ ಹೇಳಿ ಮಾಮ್. ಬೇಡ ಅಂತ ಹೇಳ್ತಿದ್ದೀನಲ್ಲ. ಆಲ್ ರೈಟ್, ನಾನೇ ಕುಡಿತೀನಿ. ಏಯ್, ಈಗ ಅವನಿಗೆ ಮತ್ತೆ ಏರ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ. ವಲ್ಲಭ, ನಡಿ. ಎಲ್ಲಿಗೆ ಮಾಮ್? ಹಾಲ್ ಕುಡ್ದೆ ಅಲ್ವಾ ವಲ್ಲಭ, ಮಲ್ಕೊಳ್ಳೋದಿಕ್ಕೆ. ಸುಸ್ತಾಗಿರೋದು ನಿನಗಲ್ವಾ ಅತ್ಗೆ? ನಿನ್ ಮಗಂಗೇನು ಚೆನ್ನಾಗೇ ಇದಾನಲ್ಲ. ಮಾಮ್ ಕುಡಿಬೇಕಾಗಿದ್ದ ಹಾಲನ್ನ ವಲ್ಲಭ ಕುಡಿದ್ಬಿಟ್ಟ. ಪರವಾಗಿಲ್ಲ ಬಿಡಿ ಯಜಮಾನ್ರೆ, ಇನ್ನೂ ಒಂದ್ ಬೌಲಲ್ಲಿ ಇದೆಯಲ್ಲ. ಏನ್ ಬೇಕಾಗಿಲ್ಲ. ಏಯ್, ನೀನ್ ಬಾರೋ. ಮಕ್ಳಿಗೆ ಸಾಕಾಗಲ್ಲ ಅಕ್ಕ. ಬೇಕು ಅಂದ್ರೆ ಮತ್ತೆ ತರಿಸ್ಬೋದಲ್ವಾ? ಏನಾಯ್ತು? ವಲ್ಲಭ, ವಲ್ಲಭ ಇದ್ದಾಳೋ? ಏನಾಯ್ತ್ರಿ? ಎದ್ದೇಳ್ರಿ. ವಲ್ಲಭ, ಏನಾಯ್ತು ವಲ್ಲಭ? ಬ್ರೋ ಏನಾಯ್ತು ನಿಂಗೆ? ಬಾಬಾ, ಅಯ್ಯಯ್ಯೋ, ಮುಖಕ್ ನೀರು ಹಾಕ್ರೆ ಯಾರಾದ್ರೂ ಬೇಗ. ಬ್ರೋ ಇದ್ದಾಳೋ? ಹಾಲ್ ಕುಡ್ದು ಬಿದ್ದೋದ್ರಲ್ಲ, ಯಾಕೆ? ಆಗ್ಲೇ ಮಾಮ್, ಈಗ ವಲ್ಲಭ. ಏನ್ ನಡೀತಿದೆ? ಏಯ್, ನಿನ್ ಈ ರೂಮಲ್ಲಿ ಏನ್ ಕೆಲ್ಸ ಆತೆ? ನೀನ ಸುಮನ? ನಾನು ಹೆಂಡತಿ ಅನ್ಕೊಂಡೆ. ಹಾಸಿನಿ ಆದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ನಯನಿ ಆಗಿದ್ರೆ ಅನುಮಾನ ಪಡ್ತಿದ್ಲು. ನನ್ಗೂ ಕೂಡ ನೀವೇನ್ ಮಾಡ್ತಾ ಇದೀರಾ ಅಂತ ಅರ್ಥ ಆಗ್ತಿಲ್ಲ. ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗ್ತಿದೀವಿ. ಅಯ್ಯೋ ಮಾಮ್, ಹೊಡಿಬೇಡಿ ಮಾಮ್. ಅಯ್ಯೋ ಮಾಮ್, ಹೊಡಿಬೇಡಿ ಮಾಮ್. ಇಲ್ಲ ಅಂದ್ರೆ ಇನ್ನೇನು, ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿಸ್ಬೇಕಿತ್ತು. ಸಾರಿ ಮಾಮ್. ಆದ್ರೂ ಮಕ್ಳನ್ನ ಎತ್ಕೊಂಡು ಹೋಗೋದಂದ್ರೆ ಏನತ್ತೆ? ಇದ್ರಲ್ಲಿ ನಿನ್ ಮಗಳು ಉಲೂಚಿ ಆಗ್ಲಿ, ಇವನ್ ಮಗ ಬದ್ರಿನಾಥ್ ಆಗ್ಲಿ ಇಲ್ಲ ಕಣೆ. ಗಾನವಿ ಗಾಯತ್ರಿನ ಎತ್ಕೊಂಡು ಹೋಗ್ತೀರಾ? ಗಾನವಿನ ಎತ್ಕೊಂಡು ಹೋಗ್ತಿಲ್ಲ, ಗಾಯತ್ರಿನ. ಮತ್ತೆ ಸಾರಿ ಮಾಮ್. ಏಯ್, ಸುಮನ ಯಾವಾಗ್ಲೂ ನಮ್ ಫೇವರ್ ಆಗಿರ್ತಾಳಲ್ಲ ಅಂತ ಎಲ್ಲಾನು ಹೇಳ್ಬಿಟ್ಟೆ. ನಾನ್ ಯಾರಿಗ್ ಹೇಳ್ತೀನತ್ತೆ? ಅನಾಥ ಮಗು ನೆಲದ ಮೇಲ್ ಮಲ್ಕೊಂಡು ನಾವೆಲ್ರೂ ತಿನ್ಮೇಲ್ ತಿನ್ಬೇಕಾಗಿರೋಳು ಮಹಾರಾಣಿ ತರ ಮಂಚದ ಮೇಲ್ ಮಲ್ಕೊಂಡಿದ್ದಾಳೆ, ನೋಡಿದ್ರಾ? 25 ಕೋಟಿ ರೂಪಾಯಿ ಅವಳ ಹೆಸರಲ್ಲಿ ಇರ್ಬೇಕಾದ್ರೆ ರಿಚ್ ಬೇಬಿನೇ ಅಲ್ವಾ? ಸ್ವಲ್ಪ ತನ್ಕೋತೀನಿ. ಉಲುಚಿನ್ ಕರ್ಕೊಂಡ್ ಹೋಗಿ ಮಗು ವಾಪಸ್ ಕೊಡ್ಬೇಕು ಅಂದ್ರೆ 10 ಕೋಟಿ ಕೊಡ್ಬೇಕು ಅಂತ ಫೋನ್ ಮಾಡಿಸ್ತೀರಾ? ಐಡಿಯಾನು ಚೆನ್ನಾಗಿದೆಯಲ್ವಮ್ಮ? ಏಯ್, ಶಟ್ ಅಪ್. ಅರ್ಥ ಆಯ್ತು ಬಿಡಿ. ಮತ್ತೇನ್ ಮಾಡ್ತೀರಾ? ಪರೀಕ್ಷೆ ಮಾಡೋಣ ಅಂತ. ಆಗ DNA ಟೆಸ್ಟ್ ಕೂಡ ಮಾಡಿಸಿದ್ರಲ್ಲ ಅತ್ತೆ. ಅದೆಲ್ಲ ಅಲ್ಲ, ಈ ಸಲ ಬೇರೆ ಟೆಸ್ಟ್ ಎಲ್ಲ ಮಾಡ್ತೀವಿ. ಕೆಲ್ಸ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ.
ನಾನ್ ಯಾರಿಗಾದ್ರೂ ಹೇಳಿದ್ರೆ ಚೆನ್ನಾಗಿರಲ್ವಲ್ಲ. ಅಂದ್ರೆ ಸುಮನಾ ಇಂಡೈರೆಕ್ಟ್ ಆಗಿ ನಮ್ಮನ್ನ ಹೆದರ್ಸ್ತಿದ್ದಾಳೆ ಕಣೋ. ಆ, ಹ್ಮ್ ಅಯ್ಯೋ ಹಾಗನ್ಕೋಬೇಡಿ ಅತ್ತೆ. ಪರವಾಗಿಲ್ಲ, ಇಷ್ಟಾದ್ರೂ ಬುದ್ಧಿವಂತಿಕೆ ಇಲ್ಲ ಅಂತಂದ್ರೆ ಈ ಕಾಲದಲ್ಲಿ ಬದುಕೋದು ಕಷ್ಟ. ನಾವ್ ಅನ್ಕೊಂಡಿದ್ ಕೆಲ್ಸ ಆದ್ರೆ ನಮಗ್ ಬರೋ ಲಾಭದಲ್ಲಿ ನಿನಗೆ 10% ಕೊಡ್ತೀವಿ. 20, ಆ, ಇದು ಟೂ ಮಚ್. 25. 25 ಫಿಕ್ಸ್ ಮಾಡ್ಕೋ. ಆದ್ರೆ ಆ ಮಗುನ ನೀನೇ ಎತ್ಕೊಂಡ್ ಬಂದು ನಮ್ ಕೈಗೊಪ್ಪಿಸ್ಬೇಕು.